ಅನ್ನೋದನ್ನು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಾಕಷ್ಟು ಹುಡುಗಿಯವರು ಮತ್ತು ಬೇರೆ ಬೇರೆ ಸೆಟ್ಕಾರ್ ಈ ಸಮಾರಂಭವನ್ನು ನೆರವೇರಿಸಿದವರು, ನಮ್ಮಣ್ಣನವರು ಎಲ್ಲರೂ ಕೂಡ ಒಂದು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳದೇ ಇದ್ರೂ ಕೂಡ ಅವ್ರ ಭಾವನೆ ಏನಂದರೆ ಎಲ್ಲರನ್ನ ಕರೆಸಿ ವಿಶೇಷವಾಗಿ ಇಂದಿನ ವಿಚಾರಧಾರೆ ಅದರ ಮೇಲೆ ಮಾತನಾಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಕರೆದಿದ್ದಾರೆ. ನನ್ನ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದು ಇದು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಇಂಗ್ಲೀಷ್ನಲ್ಲಿ 2 ವರ್ಷದ ಹಿಂದೆ ದಿಲ್ಲಿಯಲ್ಲಿ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಇದು ಕನ್ನಡದಲ್ಲಿ ಬಿಡುಗಡೆ ಆಗಿದೆ. ಅದರಲ್ಲಿ ಅನೇಕ ಜನ ಅಭಿನಂದನಾ ಗ್ರಂಥ ಹೇಳಿ ಬಹಳಷ್ಟು ಜನ ತಮ್ಮ ಲೇಖವನ್ನು ಬರೆದು ಕೊಟ್ಟಿದ್ದರು. ಅದನ್ನೇ ನಮ್ಮ ಥೋರಾತ್ ಅವರು ಮತ್ತು ಶಿಂದೆ ಅವರು ಇವರು ಸೇರಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಇಂಗ್ಲೀಷ್ನಲ್ಲಿ ಅದು ಸೋನಿಯಾ ಗಾಂಧೀಜಿಯವರ ಕೈಯಿಂದ ಬಿಡುಗಡೆ ಮಾಡಿಸಿದರು. ಇವತ್ತು ಅದರ ಕನ್ನಡ ವರ್ಷನವನ್ನು ಇಲ್ಲಿ ನಮ್ಮ ಗುಲ್ಬರ್ಗದಲ್ಲೇ ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಹುಡುಗಿಯವರು, ಮನ್ನನ್ನವರು, ನಮ್ಮ ಸೆಟ್ಗಾರ್ ಅವರು ಇವರೆಲ್ಲರೂ ಮತ್ತು ವಿಶೇಷವಾಗಿ ನಮ್ಮ ಶರಣಬಸಪ್ಪ ಅಪ್ಪ ಅವರ ಸಂಘದ ಸದಸ್ಯರಾದಂಥ ನಮ್ಮ ದೇಶಮುಖ್ ಸಾಹೇಬರು ಅವರೆಲ್ಲರೂ ಸೇರಿ ಒಕ್ಕಟ್ಟಾಗಿ ಇದು ಮಾಡಿದ್ದಾರೆ. ಇದನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಭಾಳ ದಿವಸ ಕಾದು ಅವರು ಬೇಸರ ಆದರು. 1.5 ವರ್ಷ ಕಾದರು, 2 ವರ್ಷ ಕಾದರು. ಅದು ನನಗೆ ಸಮಯ ಸಿಗಲಿಲ್ಲ. ಕೊನೆಗೆ ನಾನು ಬೇಸತ್ತು, ಏನಪ್ಪ ಅವ್ರು ಇಷ್ಟೊಂದು ನನಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಬಿಡುಗಡೆ ಸಂದರ್ಭದಲ್ಲಿ ಅಲ್ಲಿ ಹಾಜರಿರದೆ ಹೋದರೆ ತಪ್ಪಾಗ್ತದೆ ಅಂತ ಹೇಳಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ನನಗೆ ಸಾಕಷ್ಟು ಬೇರೆ ಕೆಲಸಗಳು ಇದ್ದು, ಯಾಕಂದರೆ ಇವತ್ತು ಈ ಮೋದಿಯವರು ಇವರು ತೊಂದರೆ ಕೊಡೋದು ನಮಗೆ ಜಾಸ್ತಿ ಆಗಿಬಿಟ್ಟಿದೆ. ಅವ್ರು ತೊಂದರೆ ಕೊಡೋದು ಅಲ್ಲದೆ ಅವ್ರ ಶಿಷ್ಯರಿಗೆ ಹೇಳಿ ತೊಂದರೆ ಕೊಡಿಸ್ತಾರೆ. ನಾನು ಉತ್ತರಾಖಂಡಕ್ಕೆ ಹೋಗಿದ್ದೆ. ಅಲ್ಲಿ ಭಾಳಷ್ಟು ಸಾವಿರಾರು ಜನ ನೆರೆದಿದ್ದರು. ಅದು ರಾಮಲೀಲಾ ಮೈದಾನ. ಹೌದು, ಅಂದರೆ ಅಲ್ಲಿ ರಾಮಲೀಲಾ ಕಾರ್ಯಕ್ರಮಗಳು ನಡೀತವೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ನಮ್ಮ ಪಕ್ಷದ ಜನ ಅವರು 4-5 ಕಡೆ ಅಪ್ಲಿಕೇಶನ್ ಹಾಕಿದರು. ಯಾವ ಮೈದಾನ ಕೂಡ ಅವರು ಒಪ್ಪಲಿಲ್ಲ. ಕೊನೆಗೆ ನಮ್ಮ ಜನ ಏನು ಹೇಳಿದ್ರು, ಯಾವುದು ಮೈದಾನ ಖಾಲಿ ಇಲ್ಲ ಅಂದರೆ ಇಲ್ಲಿ ಸರ್ಕಾರದ ರಾಮಲೀಲಾ ಮೈದಾನ ಇದೆ, ನಾವಿಲ್ಲೇ ಮಾಡ್ತೇವೆ ಅಂತ ಹೇಳಿ ಅವರು ಹಠ ಹಿಡಿದು ರಾಮಲೀಲಾ ಮೈದಾನದಲ್ಲಿ ಮಾಡಿದ್ರು. ಅದಕ್ಕೆ ಸಾವಿರಾರು ಜನ ಬಂದಿದ್ರು. ಯಾರೋ 10-20 ಹಿಂಗಿಲ್ಲ ಅಂತ. ಹಲ್ದ್ವಾನ ಅಂತಕ್ಕಂಥ ಉತ್ತರಾಖಂಡದಲ್ಲಿ ಸಣ್ಣ ಸ್ಟೇಟು, ಅಷ್ಟು ಜನ ಸೇರೋದು ಕಷ್ಟ. ಆದರೆ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕ್ರಮದ ಕಾರಣ ಭಾಳಷ್ಟು ಜನ ಸೇರಿದರು. ನಾನಲ್ಲಿ ಸ್ವಾಭಾವಿಕವಾಗಿ ನಮ್ಮ ಚಿಂತನೆ, ನಮ್ಮ ಐಡಿಯಾಲಜಿ ಮತ್ತು ನಾವು ನಡೆದು ಬಂಥ ದಾರಿ, ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟ, ಇದ್ರ ಬಗ್ಗೆನೇ ನಾನು ಹೆಚ್ಚಾಗಿ ಅಲ್ಲಿ ಮಾತನಾಡಿ ತಿಳಿಸಿ ಹೇಳಿದ್ದೆ. ಆದರೆ ಅವ್ರಿಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ನಾ 2 ದಿವಸ ಇದ್ದೆ ಅಲ್ಲಿ. ಆದರೆ 2 ದಿವಸದಲ್ಲಿ ಅವರೇನು ಯಾವ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಿಲ್ಲ. 2 ದಿವಸ ಆದ ನಂತರ ಅವರು ಡೆಲ್ಲಿಗೆ ಬಂದು ಶಾಗ್ ಭೇಟಿಯಾಗಿ
ಅವ್ರಿಗೆ ಕೇಳ್ಕೊಂಡ್ರು, ಹಿಂಗೆ ಅವ್ರು ಬಂದು ಇಂಥ ಭಾಷಣ ಮಾಡಿದ್ರು, ಜನ ಸೇರ್ತಾ ಇದ್ದಾರೆ, ಈಗ ಚುನಾವಣೆ ಬರ್ತಾ ಇದೆ, ಆಗ ದಯವಿಟ್ಟು ನೀವು ಯಾರು ಒಬ್ರು ಬರಬೇಕು ಅಂತ. ಬಹುಶಃ ಅವ್ರೇನಾದರೂ ಅವ್ರಿಗೆ ಹೇಳಿಕೊಟ್ರೋ ಏನೋ ಗೊತ್ತಿಲ್ಲ. ನೋಡಿ ಹೋಗಿ ನೀವೇನು ಮಾಡೋಕ್ಕೆ ಹೋಗಬೇಡಿ, ಅವ್ರು ಬಂದಿದ್ದಾನಂತಂದರೆ ಶುದ್ಧೀಕರಣ ಮಾಡಿಬಿಡಿ, ಅದು ನ್ಯೂಸ್ ಆಗಿಬಿಡ್ತದೆ. ದೊಡ್ಡ ನ್ಯೂಸ್ ಆಯಿತು ಅಂದರೆ ಎಲ್ಲ ಕಡೆ ಯಾರು ವಿಶೇಷವಾಗಿ ಹಿಂದುತ್ವ ಮೇಲೆ ನಂಬಿಕೆ ಇದೆ ಅವರು ಆಟೋಮೆಟಿಕ್ಲಿ ಒಂದಾಗ್ತಾರೆ. ಆಟೋಮೆಟಿಕ್ಲಿ ಅವರು ಒಂದಾದರೆ ನೀವು ಭಾಷಣ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ವೋಟ್ ಒಂದು ಕಡೆ ಕನ್ಸಾಲಿಡೇಟ್ ಆಗ್ತವೆ. ಈ ಒಂದು ದೃಷ್ಟಿಯಿಂದ ವೋಟಿನ್ಗೋಸ್ಕರ ಧರ್ಮದ ಆಧಾರ ತಗೊಂಡು ಶುದ್ಧೀಕರಣದ ಒಂದು ಕಾರ್ಯಕ್ರಮ ಮಾಡಿದ್ರು. ನಾನು ಶುದ್ಧೀಕರಣ ಮಾಡಲಿ, ಅವ್ರು ಯಾಕರಣ ಮಾಡಲಿ, ನಾನು ನಂದು ಬಿಡೋನಲ್ಲ, ಬೇರೆಯವ್ರದ್ದು ಹಿಡಿಯೋನಲ್ಲ. ನಂದೇ ಅವ್ರದ್ದೇ. ನನ್ನ ತತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ತತ್ವ, ನನ್ನ ತತ್ವ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಸೈಂಟಿಫಿಕ್ ರಿಲಿಜನ್ ತತ್ವ, ನನ್ನ ತತ್ವ ಸರ್ವರಿಗೆ ತೆಗೆದುಕೊಂಡು ಹೋಗತಕ್ಕಂಥ ಸೆಕ್ಯುಲರ್ ಪಾರ್ಟಿ ಇರೋದ್ರಿಂದ ಅದೇ ನನ್ನ ತತ್ವ. ಅದಕ್ಕೆ ಅವರು 100 ಹೇಳಿಕೊಂಡು ಒಯ್ಕೊಂಡ್ರು ಕೂಡ ನಾ ಬಿಡವಲ್ಲ. ಎರಡನೇದು, ಈಗ ವಂದೇ ಮಾತರಂ, ಏನು ನಾವು ವಂದೇ ಮಾತರಂ ವಿರುದ್ಧ ಇದ್ದೇವ? ನಾವೇನು ದೇಶದ್ರೋಹಿಗಳ? ನಾವೇನು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣ ಹೋಗಿ ಮಾಫಿನಾಮ ಬರ್ಕೊಟ್ಟು ಇವತ್ತು ನಾವು ದೇಶದ ಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ರಿ. ನಿಮಗೆ ನಾಚಿಕೆ ಬರಬೇಕು. ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಇವೆ. ಯಾರನ್ನು ಮಾಫಿನಾಮೆ ಬರ್ಕೊಟ್ರು? ನೀವೇ ಮಾಫಿನಾಮೆ ಬರ್ಕೊಟ್ರಿ. ನಿಮ್ಮ RSS, ಹಿಂದೂ ಮಹಾಸಭಾ ಇವರೆಲ್ಲರೂ ನಮ್ಗೆ ಬಿಟ್ಬಿಡ್ರಪ್ಪ, ನಾವು ನಿಮ್ಮ ಹೆಸರಿಗೆ ಬರೋದಿಲ್ಲ, ನಮಗೆ ನೌಕರಿಗಳು ಕೊಡಿ, ಮಿಲಿಟ್ರಿಯಲ್ಲಿ ಜಾಗ ಕೊಡಿ ಅಂತ ಹೇಳಿದವ್ರು ಯಾರು? ಇವರೇ RSSದವರು, BJP. ಈಗ ನಮಗೆ ಹೇಳ್ತಾರೆ ನಾವು ದೇಶಭಕ್ತರು, ಈ ವಂದೇ ಮಾತರಂ ಹಾಡೋದಿಲ್ಲ, ಇವರು ದೇಶದ್ರೋಹಿ. ಅರೆ, ನಾವು ಹಾಡಿ, ನಾವು ನಿಗದಿಪಡಿಸಿ, ಅದರಲ್ಲಿ ನನ್ನಂಥವ್ರು ಯಾರಲ್ಲ, ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಆಜಾದ್ ಅವರು, ಅಬ್ದುಲ್ ಆಜಾದ್ ಅವರು, ಆಮೇಲೆ ನಮ್ಮ ವಲ್ಲಭಭಾಯ್ ಪಟೇಲ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೇಳಿದ್ರು ಏನಂತ, ಹಿಂಗಿದೆ, ಇದಕ್ಕೇನು ಮಾಡಬೇಕು? ಅವರು ಅವಾಗ ಹೇಳ್ತಾರೆ, ನೋಡಿ ಇದು ವಂದೇ ಮಾತರಂ ಒಳ್ಳೆಯ ಹಾಡ, ಇದಕ್ಕಿಡಿ, ಮತ್ತು ಇದು ಜನಗಣಮನ ನಿಮಗೆ ಬೇಕಾದರೆ ತಗೊಳ್ಳಿ ಅಂತ. ಯಾಕಂದ್ರೆ ನಂದಿಡಿ ಅವ್ರು ತೆಗಿ ಅಂತ ಅನ್ನಕ್ಕೆ ಬರಲ್ಲ. ಅದು ಅಲ್ಟಿಮೇಟ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದನ್ನ ಏನು ಪಾಸ್ ಆಯಿತು, ವಂದೇ ಮಾತರಂ 6 ಸ್ಟ್ಯಾಂಜಾಸ್ ಏನವ, ಅದರಲ್ಲಿ 2 ಹಾಡಬೇಕು, 6ರಲ್ಲಿ 2 ಹಾಡಬೇಕು. ಮತ್ತು ಜನಗಣಮನಲ್ಲಿ 5 ಇವೆ, ಅದರಲ್ಲಿ 1 ಹಾಡಬೇಕು. ಅದರಲ್ಲಿ 1 ತಗೊಂಡ್ರು ಜನಗಣಮನಲ್ಲಿ, ಮತ್ತು ವಂದೇ ಮಾತರಂನಲ್ಲಿ 2 ಸ್ಟ್ಯಾಂಜಾಸ್ ತಗೊಂಡ್ರು, 1 ಮಿನಿಟ್ ಅಂತ. ಅದು 90 ವರ್ಷ ನಾವು ಹಾಡ್ಕೊಂಡು ಬಂದೇವೆ. ಮೋದಿ ಅವರು ಹಾಡಿದ್ರು, ಮತ್ತು ಚೀಫ್ ಮಿನಿಸ್ಟರ್ ಇದ್ದಾಗ ಯಾಕಪ್ಪ ನಾ ಹಾಡೋದಿಲ್ಲ, ಅದು ಫುಲ್ ಹಾಡ್ತೀನಿ ಅಂತ ಹಾಡಬೇಕಾಗಿತ್ತು. ಅಲ್ಲೇ ನಿಮಗೆ ಓದೋಕ್ಕೆ ಬರಲ್ಲ ಅದು. ಇನ್ನೂ ಅದು ವಂದೇ ಮಾತರಂ ಎಷ್ಟಿದೆ ಸ್ಟ್ಯಾಂಡರ್ಸ್, ಅದರೊಳಗೆ ಏನಿದೆ ಅನ್ನೋದು ನಿಮಗೆ ಮೊದಲು ಗೊತ್ತಿರಲಿಲ್ಲ.
ಇದು ಪೊಲರೈಸೇಷನ್ ಮಾಡೋಕ್ಕೆ ನೀವು ಹುಡುಕಿ ತೆಗೆದು RSS ದವ್ರು ಹೇಳಿದ್ದನ್ನ ಕೇಳಿಕೊಂಡು ನೀವು ರಾಜ್ಯ ಮಾಡ್ತೀರಾ? ಅದೇ ರೀತಿಯಾಗಿ ಪಾರ್ಲಿಮೆಂಟ್ನಲ್ಲಿ ಅವ್ರು ತಂದರು ಒಂದೇ ಮಾತ್ರ. ಹೌದಪ್ಪ, ಒಂದೇ ಮಾತ್ರ. ನೀವು ಈಗ ನಾಳೆ ಸರ್ಕಾರಗಳು ಬದಲಾವಣೆ ಆಗ್ತಾವೆ. ಇವತ್ತು ಅವ್ರ ಸರ್ಕಾರ ಇದೆ, ಅವರು 2 ಹಾಡಬೇಕು ಸ್ಟಾಂಜಾದ ನೋಡು, ಇದು 6 ಹಾಡಬೇಕು ಅಂತ. ನಾಳೆ ಇನ್ನೊಬ್ಬರು ಸರ್ಕಾರ ಬರ್ತದೆ, ಯಾವುದೋ ಅಲಯನ್ಸ್ ಪಾರ್ಟಿನೇ ಬಂತು, ಮತ್ತೊಂದೇ ಬಂತು, ಅಥವಾ ಇನ್ನೊಂದೇ ಬಂತು. ದೇವೇಗೌಡನಂತ ಪ್ರೈಮ್ ಮಿನಿಸ್ಟರ್ ಯಾರೋ ಬಂದರು, ಅವರು ಅಂದ್ರೆ ಇಲ್ಲಿ ಯಾವುದೂ ಬೇಡ ನಮಗೆ ಅಂತಂದ್ರೆ ಮತ್ತೆ ಬದಲಾವಣೆ ಮಾಡ್ತೀರ. ಅಂದ್ರೆ ಸರ್ಕಾರಗಳು ಬಂದಂಗೆ ರಾಷ್ಟ್ರಗೀತೆಗಳು ಬದಲಾವಣೆ ಮಾಡ್ಕೋತ ಹೋದ್ರೆ ಎಲ್ಲಿ ನಿಮಗೆ ಸ್ವಾಭಿಮಾನ ಉಳಿತದೆ, ದೇಶಭಕ್ತಿ ಉಳಿತದೆ? ಅದನ್ನ ತಿಳ್ಕೊಳ್ಬೇಕು. ಸ್ವಲ್ಪ ಅವರು ಓಟಿನ ಬರದಲ್ಲಿ ದೇಶ ಹಾಳು ಮಾಡ್ತಾ ಇದ್ದಾರೆ. ದೇಶಕ್ಕೆ ಡಿವಿಷನ್ ಮಾಡೋದು, ಒಡೆಯೋದು, ಸಮಾಜಕ್ಕೆ ಒಡೆದು ಆಳಬೇಕು ಅಂತಕ್ಕಂಥದ್ದೇ ಮೋದಿಯವರ ಇಚ್ಛೆ. ಇಷ್ಟೆಲ್ಲ ಅಭಿಮಾನ ಇದ್ದವನು ನಿಮ್ಮ 13.5 ವರ್ಷ ಅವರು ಚೀಫ್ ಮಿನಿಸ್ಟರ್ ಇದ್ದರು. ಯಾಕೆ ಹಾಡಲಿಲ್ಲಪ್ಪ? ಇಲ್ಲಿ ಬಂದು 12 ವರ್ಷ ಆಯ್ತು. ಈ 12 ವರ್ಷ ಯಾಕೆ ಹಾಡಲಿಲ್ಲ? ಈಗ ನನ್ಗೆ ಬಂತ. ಅದೇ ರೀತಿಯಾಗಿ ನಿಮ್ಮ BJP ಅನೇಕ ರಾಜ್ಯಗಳಲ್ಲಿ ಚೀಫ್ ಮಿನಿಸ್ಟರ್ಗಳಿದ್ರು, ಯಾಕೆ ಹಾಡಲಿಲ್ಲ? ಅವಾಗ ನನಗೆ ಬರಲಿಲ್ಲ, ಅವಾಗ ದೇಶಭಕ್ತಿ ಹುಟ್ಟಲಿಲ್ಲ ನಿಮ್ಮಲ್ಲಿ, ಅವಾಗ ದೇಶದ ಬಗ್ಗೆ ಚಿಂತನೆ ಆಗಲಿಲ್ಲ. ಅದಕ್ಕೆ ಯಾರು ಇವತ್ತು ನಾವು ಮೊದಲೇನಿತ್ತು ಅದೇ ಆಡ್ತೇವಂದ್ರೆ ನಾವು ದೇಶದ್ರೋಹಿಗಳು, ಆಂಟಿ ನ್ಯಾಷನಲ್ಸ್. ಮತ್ತು ಇನ್ನೊಂದು ವರ್ಡ್ನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಮೋದಿಯವರು. ಅದು ಅಲ್ಲಲ್ಲ, ದಿಮಾಗಿ ನಕ್ಸಲೈಟ್ಸ್. ದಿಮಾಗಿ ನಕ್ಸಲೈಟ್ ನೀವು ಬರ್ತೀವಿ. ಸೊ ನಾವೆಲ್ಲ ದಿಮಾಗಿ ನಕ್ಸಲೈಟ್ಸ್. ಅರೆ ನೀನು ಇದೇ ರೀತಿಯಾಗಿ ಮಾಡಿದ್ರೆ ಈಗೇನು ಯುವಕರು ಇರ್ತಾರಲ್ಲ ಅವರಿಗೆ ನಿಮಗೆ ಬೆನ್ನತ್ತು ಹೊಡಿತಾರೆ. ನೀವು ದಿಮಾಗಿ ನಕ್ಸಲೈಟ್ಸ್ ಅನ್ನೋದು, ಅರ್ಬನ್ ನಕ್ಸಲೈಟ್ಸ್ ಅನ್ನೋದು ಬಿಟ್ಬಿಡಿ. ನೀವು ದೇಶಕ್ಕಾಗಿ ಏನು ಮಾಡ್ತೀರಿ ಅದು ಹೇಳಿ, ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿ, ಇನ್ಫ್ಲೇಷನ್ ಬಗ್ಗೆ ಮಾತಾಡಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿ, ದೇಶದ ಜನರ ಕೈಗೆ ಕೆಲಸ ಕೊಡೋದು ಮಾತಾಡಿ. ಅದನ್ನು ಬಿಟ್ಟು ಒಂದೇ ಮಾತ್ರ ಮಾಡಲಿಲ್ಲ. ಈ ಸೋನಿಯಾ ಗಾಂಧಿ ಅವ್ರು ಹಂಗಂದ್ರು, ಖರ್ಗೆ ಅವ್ರಿಗೆ ನಾನು ಹೋಗೋದು ಹಿಂಗೆ ಒಂದು 10 ಸಲ ತೋರಿಸ್ತಾರೆ. ಸೋನಿಯಾ ಗಾಂಧಿ ಅವ್ರು ಬಂದು ಹಿಂಗೆ ಕೇಳೋದು ಅಂತ. ಇದಕ್ಕೆ ನೀವು ಸಮಯ ಕೊಡೋದು? ಇವತ್ತು ಅವ್ರ ಪಾರ್ಟಿ ಮೀಟಿಂಗ್ ಆಗಿದೆ BJPದು, ಅದ್ರಾಗಿ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಏನು? ಒಂದೇ ಮಾತರಂ. ಯಾರು ವಿರೋಧ ಮಾಡಿದಾರೋ ಕೇವಲ 2 ಪ್ಯಾರ ಹಾಡಬೇಕು ಅಂತ ಇದ್ದಾರೆ. ಅವರೆಲ್ಲ ದೇಶದ್ರೋಹಿಗಳು, ಮುಸಲ್ಮಾನರು, ಮುಸ್ಲಿಂ ಲೀಗ್ ಅಂತ. ನಾವು ಮುಸ್ಲಿಂ ಲೀಗ? ಇವ್ರು ಮುಸ್ಲಿಂ ಲೀಗು. ಇವರು ಮುಸ್ಲಿಂ ಲೀಗ್ ಸರಿ ಪಾರ್ಟಿಷನ್ಕಿನ್ನ ಮುಂಚೆ ಜನಸಂಘ ಮತ್ತು ಇವರಿಬ್ಬರು ಸೇರಿ ಎಲೆಕ್ಷನ್ ಮಾಡಿದ್ರು. ಮೇಯರ್ ಎಲೆಕ್ಷನ್ದಲ್ಲಿ ಇವರು ಒಟ್ಟಾದರು, ಚೀಫ್ ಮಿನಿಸ್ಟರ್ ಎಲೆಕ್ಷನ್ದಲ್ಲಿ ಇವರು ಒಟ್ಟಾದರು. ಒಟ್ಟಾಗಿ ವೆಸ್ಟ್ ಬೆಂಗಾಲ್ನಲ್ಲಿ, ಬೇರೆ ಪ್ರಾಂತಗಳಲ್ಲಿ, ಪಂಜಾಬ್ನಲ್ಲಿ ಇವರು ಇಬ್ಬರು ಒಟ್ಟಾಗಿ ಒಂದು ಕಡೆ ಬಂದು ರಾಜ್ಯ ಆಳದಂಥ ಪ್ರಾಂತೀಯ ಪಕ್ಷಗಳನ್ನು ಸೇರಿಸಿ ಮಾಡಿಕೊಂಡಿದ್ದು. ನೀವು ಅವ್ರು ಸರಿ ಮುಸ್ಲಿಂ ಲೀಗ್ ಅಂದಿನ ಜಿನ್ನಾ ಮುಸ್ಲಿಂ ಲೀಗ್ ಅದು. ಅವ್ರು ಸರಿ ನೀವು ಹೋಗಿ ಸರ್ಕಾರಗಳು ಮಾಡ್ಬೋದು. ನಾವು ನೊಂದಂಥ ಜನ, ಪಾರ್ಟಿಷನ್ ಆದಮೇಲೆ ನಮ್ಮ ಜೊತೆಯಲ್ಲಿ ಉಳಿದಂಥ ಜನ, ನಾವೆಲ್ಲರ ಬಗ್ಗೆನೂ ಕೂಡ ಯೋಚನೆ ಮಾಡ್ತಕ್ಕಂಥವ್ರು. ಇಲ್ಲಿ ನಮ್ಮಲ್ಲಿ ಜಾತಿ, ಧರ್ಮ, ಕುಲ, ಪಂಥು ಏನಿಲ್ಲ. ನಮ್ಮಲ್ಲಿ ಒಂದೇ ಒಂದು ಸಂವಿಧಾನ ಪ್ರಕಾರ ಎಲ್ಲರಿಗೆ ಹಕ್ಕು ಸಿಗಬೇಕು ಅನ್ನತಕ್ಕಂಥದ್ದೇ ಒಂದೇ ಗುರಿ.
ಅದರಲ್ಲಿ ಹಿಂದೂ ಬರ್ತಾರೆ, ಮುಸಲ್ಮಾನ್ ಬರ್ತಾರೆ, ಸಿಖ್ ಬರ್ತಾರೆ, ಇಸಾಯಿ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ, ಎಲ್ಲರೂ ಬರ್ತಾರೆ. ನಾವು ಈ ಕೆಲಸ ಮಾಡಿದ್ರೆ ಅವ್ರು ಒಳ್ಳೆಯ ಕೆಲಸ. ಇವತ್ತು ಅವ್ರ ಬಳಿ ಪಾರ್ಟಿ ಮೀಟಿಂಗ್ನಾಗ ಹೇಳಿದ್ದಾರೆ, ಕಾಂಗ್ರೆಸ್ ತನ್ನ ವರ್ಕಿಂಗ್ ಕಮಿಟಿಯಲ್ಲಿ ಹಿಂಗೆ ಹೇಳಿದೆ, ತಪ್ಪದು, ದೇಶದ್ರೋಹಿಗಳು ಅಂತ ಹೇಳಿದ್ದಾರೆ. ಈಗ ನಾವು ದೇಶದ್ರೋಹಿನೋ ಅವ್ರ ದೇಶದ್ರೋಹಿನೋ ಇತಿಹಾಸ ಹೇಳ್ತದೆ. ಇತಿಹಾಸದ ಪುಟ ಏನು ಹಿಂದೆ ಇತಿಹಾಸ ಬರೆದೋಗಿದಾರೋ ಅಥವಾ ನಡೆದು ಹೋಗಿದೆ, ಅದಕ್ಕಂತೂ ನಿಮ್ಗೆ ಅಳಿಸೋಕ್ಕಾಗಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ಯಾರು ಇತಿಹಾಸವನ್ನ ಯಾರಿಗೆ ಗೊತ್ತಿಲ್ಲ ಅವರು ಹೊಸ ಇತಿಹಾಸ ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರ ಕೈಲಾಗಲ್ಲ. ಯಾರು ಹಿಂದಿನ ಘಟನೆಗಳಿಗೆ ಮಾನ್ಯತೆ ಕೊಡಲ್ಲ, ಗುರುತಿರೋದಿಲ್ಲ, ಅವರು ಮುಂದಿನ ಇತಿಹಾಸ ಬರೆಯಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವರು ಏನು ಇತಿಹಾಸ ಬರೀತಾರೆ? ಅದಕ್ಕೆ ಇವತ್ತು ಅವರ पार्टिಯಲ್ಲಿ उनके पार्टी में ऐसा हुआ है और वो बोल रहे हैं कि वंदे मातरम जो नहीं गाते वो देशद्रोही है। देशद्रोही तो वही खुद ही है, क्योंकि वो तो ब्रिटिशर के गुलाम बनना चाहते थे। हमने गुलामी से उनको बाहर निकाला। अरे आओ भाई, आजादी में हम लाए हैं, तुम डेमोक्रेसी में ठहर ठहर के मंत्री बनो, मुख्यमंत्री बनो, प्रधानमंत्री बनो। ये हक किसने दिलाया? हमने दिलाया। ये ऐसा हो गया हमारी बिल्ली हमसे में हो, सब कुछ हमने करके दिया और हमको तुम कौन होते हो? तुम देशद्रोही हो, तुम देश के बारे में ठीक नहीं बोलते। अरे हम तो सच बोलने वाले लोग हैं, इसीलिए बुद्धा ने कहा 3 चीज कभी नहीं छुप सकते। एक, सूरज को आप छुपा नहीं सकते, चंद्र को छुपा नहीं सकते, सत्य को छुपा नहीं सकते। ये महात्मा बुद्ध ने बोला। 3 चीजें बहुत इंपॉर्टेंट है और इन्होंने सत्य को छुपाने की कोशिश कर रहे हैं। वो कभी नहीं होगा, हम करने भी नहीं देंगे। ಇದು ಒಂದು ಅವ್ರದ್ದು. ಇವತ್ತು ಅದು ಒಂದು ಹೇಳಿದ್ದಾರೆ, ಸ್ಟೂಡೆಂಟ್ ಮೇಲೆ ಭಾಳ ಅನ್ಯಾಯ ಅತ್ಯಾಚಾರ ನಡೆದಿದೆ. ನಾವು ಹೇಳಿದೇವೆ ಇದು ಏನಾರ ಮಾಡಿ ಬಗೆಹರಿಸ್ಬೇಕು. ಪಾರ್ಲಿಮೆಂಟ್ನಲ್ಲಿ ಹೇಳಿ ದಿನ ಕೇಳಿ ಕೇಳಿ ಸಾಕಾಯ್ತು. ಪಾರ್ಲಿಮೆಂಟ್ ಎದುರುಗಡೆ ಎಜಿಟೇಷನ್, ಎಲ್ಲ ಪಾರ್ಟಿ ಎಜಿಟೇಷನ್, ಒಬ್ಬರೇ ಅಲ್ಲ, ಇಂಡಿಯಾ ಅಲಯನ್ಸ್ದವ್ರು ಎಲ್ಲರೂ ಸೇರಿ ನಾವು ಸಾಕಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ಆಯಿತು, ಮಾತಾಡೋಕ್ಕೆ ಇದ್ರ ಬಗ್ಗೆ ನಾನು ಯಾವಾಗ ಕೈ ಎತ್ತಿದ್ದೆ ಆವಾಗ ಹೌಸ್ ಅಡ್ಜರ್ನ್. ಇದು ಡೆಮೋಕ್ರಸಿ. ಅರೆ ಡೆಮೋಕ್ರಸಿದಾಗ ನಮ್ಮ ಮಾತು ಕೇಳಿ, ನಿಮಗೆ ಕೌಂಟರ್ ಆರ್ಗ್ಯುಮೆಂಟ್ ಕೊಡಿ, ನಿಮ್ಮಲ್ಲಿ ಏನಿದೆ ಅದನ್ನು ಹೇಳಿ. ನೀವು ನನ್ನ ಆರ್ಗ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳಿ, ನಿಮಗೆ ತಿಳುವಳಿಕೆ ಇಲ್ಲ, ಇದು ನಮಗೆ ತಿಳುವಳಿಕೆ ಇದೆ, ಇದು ನೀವು ಅದು ಹೇಳಕ್ಕೆ ತಯಾರಿಲ್ಲ. ಇಬ್ರು ಓಡೋದ್ರಪ್ಪ, ಮೋದಿನೂ ಬರಲಿಲ್ಲ, ಈ ಕಡೆ ಶಾನು ಬರಲಿಲ್ಲ. ನಾವು ದಿನ ಕರ್ಸಿ 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 ಅಂತ ಹೇಳ್ತಿದ್ದೇವೆ, ಯಾರಿಗೂ ಹೆದರಲ್ಲ ಅಂತ ಹೇಳ್ತಿದ್ರು ಅವರು. ಏ ಮೋದಿ ಕಿ 56 ಇಂಚ್ ಛಾತಿ ಅಂತಿದ್ರು. ಆ 56 ಇಂಚ್ ಬರಲೇ ಇಲ್ಲ ಕಡೆ. ಆಮೇಲೆ ನಾವೊಂದು 56 ಇಂಚರ ಬರಲಿ, ಇನ್ನೊಬ್ಬವನ ನಾವು ವ್ಯಕ್ತಿಗತ ಯಾರಿಗೂ ಹೇಳಕ್ ಹೋಗಲ್ಲ, ಸ್ವಲ್ಪ ಕಮ್ಮಿ ಹೈಟ್ ಅದವ್ರದ್ದು, ಅದಕ್ಕಾಗಿ ನಾ ಯಾರಿಗೂ ಅದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ನಿಸರ್ಗದ ನಿಯಮದ ಪ್ರಕಾರ ಮನುಷ್ಯ ಹುಟ್ಟು ಬೆಳವಣಿಗೆ ಎಲ್ಲ ಇರ್ತದೆ. ಆ ನಿಸರ್ಗ ನಿಯಮ. ಆದರೆ ಅತಿ ಮಾತಾಡುವ ನೀವು ನಿಮ್ಮ ಜವಾಬ್ದಾರಿ ಸರ್ಕಾರನಾಗಿದ್ದ ಮೇಲೆ ಎಲ್ಲರಿಗೆ ತಗೊಂಡು ಹೋಗ್ಬೇಕು. ಎಜುಕೇಶನ್ ಈಸ್ ಫಸ್ಟ್. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಕ್ಕೆ ಎಜುಕೇಟ್, ಆರ್ಗನೈಸ್ ಅಂಡ್ ಎಜಿಟೇಟ್. ಎಜುಕೇಶನ್ ತಗೊಳ್ಳಿ ಮೊದಲು. ನೆಹರೂಜಿ ಅದೇ ಮಾಡಿದ್ದು. ಎಲ್ಲ ಕಡೆ ಸ್ಕೂಲ್ಗಳು ತೆಗೆದಿದ್ರು, ಪಾಲಿಟೆಕ್ನಿಕ್ಕು, ಇಂಜಿನಿಯರಿಂಗ್ ಕಾಲೇಜು, IIT
ಇದು ಯಾಕೆ ಮಾಡಿದ್ದು? ಆ ವಿಷನ್ ಇಟ್ಕೊಂಡು ಮುಂದಿನ ಪೀಳಿಗೆಗೆ ಇದು ಅನುಕೂಲ ಆಗಲಿ ಅಂತ. ಇವಾಗ ಒಂದು ಸ್ಕೂಲ್ ತೆರೆದಿಲ್ಲ, ಒಂದು ಕಾಲೇಜ್ ತೆರೆದಿಲ್ಲ, ಬರೇ ಭಾಷಣ, ಮನ್ ಕಿ ಬಾತ್. ಅರೆ ನೀನು ಮನ್ ಕಿ ಬಾತ್ ತಗೊಂಡು ಏನು ತೊಳ್ಕೊಂಡು ಕೊಡೋಣ, ಜನ್ ಕಿ ಬಾತ್ ಬೋಲೋಣ. ಲೋಕ್ ಕ್ಯಾ ಬೋಲ್ತೆ ಹೈ, ಜನ ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ಕೆಲಸ ಮಾಡಿ. ಆದರೆ ಮೋದಿ ಅದ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಮತ್ತು ಸ್ಟೂಡೆಂಟ್ಸ್ ಮೇಲೆ ಇಷ್ಟು ದೌರ್ಜನ್ಯ ಆಯಿತು. ನಾವು ಸಾಕಷ್ಟು ಸಲ ಪ್ರಯತ್ನ ಮಾಡಿದ್ದೇವೆ. ನೋಡಿ, ಪೆಲೆಟ್ ಗನ್ ಹಾಕಿ ಇಲ್ಲಿ ಎಲ್ಲ ಏನು ಹೇಳ್ತಾರೆ, ಚರ್ರೆಗಳೆಲ್ಲ ತೂತುಗಳು ಬಿದ್ದಾವೆ, ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂದ್ರೆ ಮಾಡಲಿಲ್ಲ. ಮೊನ್ನೆ ರಾಹುಲ್ ಗಾಂಧೀಜಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ದಾಗೆ ಕುಂತರು. ಅವ್ರು ಹೇಳಿದ್ರು, ಎಲ್ಲಿವರೆಗೆ ನೀವು ಕೇಸ್ ರಿಜಿಸ್ಟರ್ ಮಾಡೋದಿಲ್ಲ, FIR ಮಾಡೋದಿಲ್ಲ, ಅಲ್ಲಿವರೆಗೆ ನಾನು ಎದ್ದು ಹೋಗೋದಿಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್, ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ದಲ್ಲೇ ಕುಂತರು. ಕೊನೆಗೆ ಅವರಿಗೆ ಆ ಕೇಸ್ ರಿಜಿಸ್ಟರ್ ಮಾಡಬೇಕಾಯ್ತು. ಅಂದರೆ ಇಷ್ಟು ಸಣ್ಣ ಒಂದು ಕೆಲಸಕ್ಕೆ ನಾವು ಪ್ರೆಷರ್ ಹಾಕಬೇಕು. ಆಲ್ ಇಂಡಿಯಾ ಏನು LOP ಅಪೋಸಿಷನ್ ಲೀಡರ್ ಹೋಗ್ಬೇಕಾಯ್ತು. ಅರೆ ಇವು ಸಾಧಾರಣ ಕಾನೂನು ಪ್ರಕಾರ ಮಾಡ್ತಕ್ಕಂಥ ಕೆಲಸ ನಾವೇನೂ ಮಾಡೋದಿಲ್ಲ. ರಸ್ತೆ ಮೇಲೆ ಜೈಕಾರ ಹೊಡ್ಕೋತ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕ್ತೀವಿ, ನಾವೆಲ್ಲರ ಕೂಗಿದ್ರೆ ಕೇಸ್ ಹಾಕ್ತೀವಿ. ಈಗ ನನ್ನ ಮೇಲೆ 6 ಕೇಸ್ ಇವೆ ನನ್ನ ಮೇಲೆ. ಅದು ಹೆಂಗಿರ್ತಾರಂದ್ರೆ, ಒಬ್ಬ ಪಂಜಾಬ್ನಾಗ ಹಾಕ್ತಾನ, ಒಬ್ಬ ಆಸಾಮ್ದಾಗ ಹಾಕ್ತಾನ, ಒಬ್ಬ ಬೆಂಗಾಲ್ದಾಗ ಹಾಕ್ತಾನ. ಹೀಗೆ ನಾವು ಓಡಾಡ್ತಾನೆ ಇರ್ಬೇಕು ಎಲ್ಲ ಕಡೆ. ಆದರೆ ಈ ಕೇಸ್ ಹಾಕಿ ನಮ್ಗೆ ಹೆದರಿಸ್ಬೇಕಾದ್ರೆ ನಾವು ಹೆದರೋರಲ್ಲ. ಯಾಕೆ ಹೆದರಲ್ಲ ಅಂದರೆ, ನಾವು ಸತ್ಯದ ಮಾರ್ಗದ ಮೇಲಿದ್ದೇವೆ, ನಾವು ಸರಿಯಾದ ದಾರಿ ಮೇಲೆ ನಡೆದಿದ್ದೇವೆ. ದಾರಿ ತಪ್ಪದವರು ನೀವು ಸುಧಾರಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಹೋರಾಟ. ಎಜುಕೇಶನ್ ಸರಿ ಮಾಡಿ. ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದರೆ RSS ಅಡ್ಡ ಆಗಿದೆ. ಎಲ್ಲ ಪ್ರೊಫೆಸರ್, ಲೆಕ್ಚರರ್ ಅವ್ರೆ, ವೈಸ್ ಚಾನ್ಸಲರ್ ಅವ್ರು, ಏನು ಬೇರೆಯವರು ಬುದ್ಧಿವಂತರೇ ಇಲ್ಲ. ಈ ರೀತಿಯಾಗಿ ನೀವು ಅಂದರೆ ಅವರ ವಿಚಾರಧಾರೆ ಇಟ್ಕೊಂಡಂತ ಶಿಕ್ಷಕರಿಗೆ ಅವರು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಈ ರಿಕ್ರೂಟ್ಲಿಂದ ಇಡೀ ಭಾರತ ದೇಶದ ವಿದ್ಯಾರ್ಥಿಗಳ ಮನಸ್ಸನ್ನು ಕೆಡಿಸ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಹುಷಾರಾಗಿರಿ. ನೀವು ಓದಿ, ನಿಮ್ಮ ಮಕ್ಕಳಿಗೆ ಓದಿಸಿ. ಆದರೆ ಅನ್ಯಾಯ ಎಲ್ಲಿ ನಡೀತದೋ ಅಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ನೀವು ಕಲಿಬೇಕು. ಈಗೇನಾಗ್ಯದ ಅಂದರೆ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮತ್ತು ಅದರ ಕೆಲವು ಸ್ಕೀಮ್ಗಳು ನಮಗೆ ಬಂದವಲ್ಲ, ಯಾವ ಮನ್ರೇಗಾ, ಫುಡ್ ಸೆಕ್ಯೂರಿಟಿ, ಆಮೇಲೆ ಕಂಪಲ್ಸರಿ ಎಜುಕೇಷನ್, ಇವೆಲ್ಲ ಬಂದ ಮೇಲೆ ನಮ್ಮ ಜನನೂ ಸುಸ್ತಾಗ್ಯಾರ. ಆಯ್ತಪ್ಪ ಹೆಂಗಾರ ನಡೀತದೆ ಅಂತ. ಆದರೆ ಶ್ರೀಮಂತ ಅತಿ ಶ್ರೀಮಂತ ಆಗ್ತಾ ಇದ್ದಾನೆ, ಅತಿ ಬಡವ ಆಗ್ತಾ ಇದ್ದಾನೆ. 55% ಜನ ಬಡವರು ಈ ಬಡತನ ರೇಖೆ ಕೆಳಗಿದ್ದಾರೆ. ಅವರು ಇವರೆಲ್ಲ ಹೀಗೆ ಮಾಡಿ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾರೆ. ಮೋದಿಯವರು ಬಂದ ಮೇಲೆ ಹಿಂಗಾಯ್ತು, ಮೋದಿಯವರು ಏನಿಲ್ಲ. ಮೋದಿಯವರು ಬಂದ ಮೇಲೆ ಡಿಮಾನಿಟೈಸೇಷನ್ ಮಾಡಿ ಹಾಳು ಮಾಡಿಬಿಟ್ಟ. ಪ್ರತಿ ಒಂದು ಯಾವುದೇ ಸ್ಕೀಮ್ ತಗೊಳ್ಳಿ ಅವ್ರದ್ದು ಬಡವರಿಗೆ ಹಾಳು ಮಾಡ್ತಕ್ಕಂಥ ಸ್ಕೀಮೇ ಹೊರತಾಗಿ ಬಡವರ ಉದ್ಧಾರಕ್ಕಾಗಿ ಯಾವ ಸ್ಕೀಮ್ಗಳು ಕೂಡ ಇಲ್ಲ. ಒಂದು ಬುಲೆಟ್ ಟ್ರೈನ್ ಮಾಡಬೇಕು, ಬುಲೆಟ್ ಟ್ರೈನ್ ಅಂತ. ಇದು ನಮ್ಮ ರಾಜ್ ಅವರು ಹೋಗ್ಯಾರ ಗೊತ್ತಿಲ್ಲ, ಬುಲೆಟ್ ಟ್ರೈನ್ ಹೋಗಿರ. ಬುಲೆಟ್ ಟ್ರೈನ್ ಎಲ್ಲಿಂದ ಅಹಮದಾಬಾದ್ ಟು ಬಾಂಬೆ. ಎಷ್ಟು ಖರ್ಚು ಅದಕ್ಕೆ? ಮೊದಲು ನಾನು ಮಿನಿಸ್ಟರ್ ಇದ್ದ ರೈಲ್ವೆ ನೋಡಿ, ಇದು 500 ಕಿಲೋಮೀಟರ್ಗೆ
1,00,000 ಕೋಟಿ ಖರ್ಚಾಗ್ತದೆ ಅಂದರೆ ಇದು ಅನ್ಎಕನಾಮಿಕಲ್ಲು, ಬಡವರಿಗೆ ತೊಂದರೆ ಆಗ್ತದೆ. ಅದೇ ದುಡ್ಡಿನಲ್ಲಿ ನಾವು 5,000 ಕಿಲೋಮೀಟರ್ ಮಾಡ್ಬೋದು ರೈಲ್. ನೀವು 500 ಸಲುವಾಗಿ 1,00,000 ಕೋಟಿ ಖರ್ಚು ಮಾಡಿದ್ರೆ ಇದು ಬಡವರ ದುಡ್ಡು. ಇಲ್ಲ ಜಪಾನ್ ಫ್ರೀ ಕೊಡ್ತಾ ಇದೆ. ಫ್ರೀ ಏನು ಕೊಡ್ತಾರೋ, ₹1 ಅಂತಂದ್ರು. ಜಪಾನ್ ₹1 ಇಂಟ್ರೆಸ್ಟ್ ಕೊಡ್ಬೋದು, ಅವನು ಬಾಕಿದ ಅದ್ರಾಗ ವಸೂಲು ಮಾಡ್ತಾನೆ. ಬಾಕಿದು ವಸೂಲು ಮಾಡೋದು ಸ್ಪೇರ್ ಪಾರ್ಟ್ಸ್ನಲ್ಲಿ, ಇಂಜಿನ್ನಲ್ಲಿ, ಇದರಲ್ಲಿ ದುಡ್ಡು ವಸೂಲು ಮಾಡಿ ಅವನು ಈ ₹1 ಇದ್ದಿದ್ದನ್ನು ₹10 ಟ್ಯಾಕ್ಸ್ ವಸೂಲು ಮಾಡ್ತಾನೆ. ಇನ್ನೂ ಈಗ 3,00,000 ಕೋಟಿ ಖರ್ಚಾಯ್ತು, ಇನ್ನೂ ಅದು ಬುಲೆಟ್ ಟ್ರೈನ್ ಓಡೇವಲ್ದದು. ಅದಕ್ಕೆ ಮೋದಿ ಏನ್ ಮಾಡ್ಲತ್ತಾನ, ಈ ಮಕ್ಕಳ ಮೇಲೆ ಬುಲೆಟ್ ಹಾರಿಸ್ಲದ. ಹೀಗೆ ಇವ್ರ ಸ್ಕೀಮ್ಗಳು 3,00,000 ಕೋಟಿ 500 ಕಿಲೋಮೀಟರ್ ಅಹಮದಾಬಾದ್ ಟು ಬಾಂಬೆಗೆ. ಅಂದ್ರೆ ನೀವು ಲೆಕ್ಕ ಹಾಕಿ ಇವ್ರ ಪ್ಲಾನಿಂಗ್ ಹೆಂಗದ, ಇವ್ರ ಎಕನಾಮಿಕ್ ಪ್ಲಾನಿಂಗ್ ಹೆಂಗಿದೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳೋದಿಲ್ಲ, ಸಾಕಷ್ಟು ನಿಮಗೆ ಹೇಳಿದ್ದಾರೆ. ಅದಕ್ಕೆ ಇವತ್ತು ದೇಶ ಏನು ಫೇಸ್ ಮಾಡ್ತಾ ಇದೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಮೋದಿ ಮುಂದೆ ಬರಬೇಕೆ ಹೊರತಾಗಿ ಬರೇ ದೇಶದ್ರೋಹಿಗಳು, ಒಂದೇ ಮಾತರಂ, ಖರ್ಗೆ ಅವ್ರು ಹಿಂಗಂತಾರೆ, ಸೋನಿಯಾ ಗಾಂಧಿ ಹಂಗಂತಾರೆ. ಅರೆ ನಾವು ಹೇಳ್ತೇವಪ್ಪ, ನಮ್ಮ ಪಾರ್ಟಿಯಲ್ಲಿ ಇದು ನಿರ್ಣಯ ಆಗಿದೆ, ನಮ್ಮ ರೆಸಲ್ಯೂಷನ್ದಲ್ಲಿ ಇದು ಬರೆದಿದ್ದಾರೆ, ಮಹಾತ್ಮ ಗಾಂಧಿ ಅವರು ಬರೆದಿದ್ದಾರೆ, ಹೇಳಿದ್ದಾರೆ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ದಾರೆ, ಮತ್ತು ವಲ್ಲಭಾಯ್ ಪಟೇಲ್ ಹೇಳಿದ್ದಾರೆ, ಇವರೆಲ್ಲ ಜವಾಹರ್ಲಾಲ್ ನೆಹರು ಇವರೆಲ್ಲ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನಾವು ಹೇಳ್ತಾ ಇದ್ದೇವೆ. ನಿಮಗ್ಯಾಕೆ ನೋವಪ್ಪ? ನಾವೇನಾದರೂ ನಿಮ್ಮ ಅವರ ಹೆಸರೇನು RSS ಚೀಫ್ ಭಾಗವತ್ ಹೇಳಿದ್ದಂದು ಹೇಳಲ್ಲ. ಮೊದಲು ಭಾಗವತಂದು ಬೇರೆ ಬೇರೆ ಇತ್ತು, ಸಂವಿಧಾನ ಬದಲಾವಣೆ ಮಾಡಬೇಕು, ಅದು ಮಾಡಬೇಕು, ನಾವು ಸರಿಯಾಗಿರ್ಬೇಕು. ಈಗಿನ ಸ್ಥಿತಿ ಈಗ ಅವನು ಬದಲಾಯಿಸ ಸ್ವರ, ಈಗ ಬೇರೆ ಬೇರೆ ಟ್ಯೂನ್ ನಡೋದು. ಇಲ್ಲ ದೇಶದಾಗ ಇದಿದೆ, ಅರೆ ದೇಶದಾಗ ಇನ್ನೂ ಅಸ್ಪೃಶ್ಯತೆ ಇದೆ, ಸಾವಿರಾರು ವರ್ಷದಿಂದ ಇದೆ. ಈಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನೀವು ಹಿಂದೂ ಅಂತ ನಾವೆಲ್ಲ ಹೇಳ್ಕೋತೇವಲ್ಲ, ನೀವು ಸರಿ ಮಾಡೋದಿತ್ತು. ಈಗ 12.5 ವರ್ಷ ನಿನ್ನ ಕೈಯಲ್ಲಿ ಸಿಕ್ಕಿದೆ ಅಲ್ಲ, ನೀನು ಯಾಕೆ ಅವ್ರಿಗೆ ಹೇಳಿದ್ದು ನಿಲ್ಲಿಸಿ ಅಂತ ಯಾಕೆ ಹೇಳಲ್ಲ? ನನ್ನಂತವ್ರ ಮೇಲೆ ಪರಿಣಾಮ ಬೀರಂಗೆ ಮಾಡಿದ್ರಿ ನೀವು. ಆದ್ರೆ ನನಗೇನು ಆಗೋದಿಲ್ಲ, ಆ ಮಾತು ಬೇರೆ. ನನಗೆ ಕೆಲವು ಜನ ದಲಿತ ನಾಯಕರು, ನಾನು ಕಾಂಗ್ರೆಸ್ ನಾಯಕ, ನಾನು ದಲಿತ ನಾಯಕ. ಇಲ್ಲಿ ಯಾರು ನಿಂತವರು ಈಗ ಅವರ ಅಧ್ಯಕ್ಷರ, ಈಡಿಗರ ಅಧ್ಯಕ್ಷರ ಅಂತ ಹೇಳೋಣ, ಅಥವಾ ಅವ್ರ ಬ್ರಾಹ್ಮಣ ಅಧ್ಯಕ್ಷರ ಅಂತ ಹೇಳೋಣ. ನೀವು ನನಗೆ ಯಾಕೆ ಗಂಟು ಬಿದ್ದೀರಿ? ನಾನು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ. ನಿಮಗೇನಾದರೂ ನಾಚಿಕೆ ಬಂದರೆ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತ ಹೇಳಕ್ಕೆ ಕನಿಷ್ಠ ಹೇಳಿ ಕಾಂಗ್ರೆಸ್ದ ಹಿರಿಯ ನಾಯಕರು ಅಂತಂದ್ಬಿಡಿ. ಅರೆ ನಿಮಗೆ ನಾಚಿಕೆ ಬರ್ತದಲ್ಲಪ್ಪ, ರಾಷ್ಟ್ರ ನಾಯಕರು, ಇವರು ಹಿರಿಯ ನಾಯಕರು, ಇವರು ದಲಿತ ನಾಯಕ. ದಲಿತ ಯಾರು? ದಲಿತ ಎಲ್ಲರೂ ಬಡವರು. ನಾನೇ ಇದ್ದೀನ ಅದರಲ್ಲಿ? ಎಲ್ಲ ಬಡವರೇ. ಯಾರ ಹತ್ರ ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಮನಿ ಇಲ್ಲ, ಎಜುಕೇಶನ್ ಇಲ್ಲ, ನೌಕರಿ ಇಲ್ಲ, ಅವರೆಲ್ಲ ದಲಿತರೇ. ಅವರು ಯಾವ ಜಾತಿನೇ ಇರಲಿ. ಅದಕ್ಕೆ ಇಂಥ ಊಟಾಟಿಕೆ ಮಾತು ನೀವು ಕೇಳಕ್ಕೆ ಹೋಗಬೇಡಿ. ಒಂದು ಕಡೆ ಸಕ್ಕರೆ ಬೆಲೆ ಏರ್ತಾ ಇದೆ, ಪೆಟ್ರೋಲ್ ಬೆಲೆ ಏರ್ತಾ ಇದೆ, ಎಲ್ಲನೂ ಕೂಡ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಅದು ಕಡಿಮೆ ಮಾಡೋ ಕಡೆ ಮಾರಾಯ ಲಕ್ಷ್ಯ ಕೊಡಿ. ಒಂದೇ ಮಾತ್ರ ನಾವು ನೀವು ಕೂಡಿ ಆಮೇಲೆ ಹಾಡೋಣ. ಕನಿಷ್ಠ ಇದು ಬಡವರ ಮೇಲೆ ಬೀಳ್ತಕ್ಕಂಥ ಬಾರು, ಅವರು ಬದುಕ್ತಕ್ಕಂಥ ವಸ್ತುಗಳಿಗೆ ನೀನು ಒಳ್ಳೆ ಬೆಲೆಯಲ್ಲಿ ಸಿಗ್ತಕ್ಕಂಥದ್ದು ಮಾಡಿ. ಇದು ನಮ್ಮ ಬೇಡಿಕೆ ಇದೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ವಂದಿಸ್ತೇನೆ, ನೀವು ಅಭಿನಂದಿಸ್ತೇನೆ. ನೀವೆಲ್ಲರೂ ಸೇರಿ
ಇದನ್ನು ನಾನು ಅಭಿನಂದನಾ ಕಾರ್ಯಕ್ರಮ ಮಾಡಿದೆ. ಬಟ್ ಅದರ ಜೊತೆಯಲ್ಲೇ ನೀವು ನನಗೆ ಒಗ್ಗೂಡಿಸಿ ಒಂದಾಗಿ ನಾವು ನಮ್ಮದಂಥ ತತ್ವಗಳಿಗೆ ನೀವು ಬೆಂಬಲ ಕೊಡದೆ ಹೋದರೆ ಅದು ಹೆಂಗಾಗ್ತದೆ ಅಂದರೆ, ಹಾಗೆ ಕೆಲವು ಜನ ಸ್ಲೋಗನ್ ಭಾರತ, ಅದರಲ್ಲಿ ವಿಶೇಷವಾಗಿ ಕಮ್ಯುನಿಸ್ಟ್ದವ್ರನ್ನೂ ಭಾಳ ಜನ ಮೊದಲಂತಿದ್ರು, ಈಗಂತ ಅನ್ನಲ್ಲ. ತುಂಬ ಸೋಷಲಿಸ್ಟ್ದವರು ನಮ್ಮ ಹುಡುಗರನ್ನು ಕೆಲವಂತಿದ್ರು, ಖರ್ಗೆ ಸಾಹಬ್ आप आगे बढ़ो हम पीछे हैं. अरे भाई तुम पीछे नको, मेरे साथ रहो. तुम मैं खरगे साहब आगे बढ़ रहा है और तुम पीछे रह रहे हो. ಹಂಗಾಗಬಾರ್ದು. ನನ್ನ ಜೊತೆಯಲ್ಲಿರಿ, ಕೂಡಿ ಹೋರಾಟ ಮಾಡೋಣ. ಮತ್ತು ಈ ಮೋದಿ ಶಾ ಈ ದೇಶದಲ್ಲಿ ಪುನಃ ಏನು ಮನುಸ್ಮೃತಿಯ ಸ್ಥಾಪನೆ ಮಾಡಬೇಕು ಅಂತ ಹೊಟ್ಟಾರೋ, ಅಥವಾ ಮನುಸ್ಮೃತಿ ಪುನಃ ತಂದು ಆಡಬೇಕು ಅಂತೇನು ಅವ್ರ ಪ್ರಯತ್ನ ನಡೆದಿದೆ. ಸ್ಲೋಲಿ ಅದಕ್ಕೆ ಕಂಡೆಮ್ ಮಾಡಬೇಕಾದ್ರೆ, ಮುಗಿಸ್ಬೇಕಾದ್ರೆ, ಫಿನಿಶ್ ಮಾಡಬೇಕಾದ್ರೆ ನೀವೇ ಕಾರಣ, ಅದಕ್ಕೆ ನೀವೇ ಮಾಡಬೇಕು. ನಾವು ಒಂದು ದಿವಸ ಇದಕ್ಕೆ ಹೋಗಿದ್ದೆ, ಒಬ್ಬರು ಕೈಯಲ್ಲಿ ಕರಿದಾರ ಇತ್ತು, ನನ್ನ ಬಳಿ ಬಿಳಿದಾರ ಇತ್ತು. ಇದು ಬಿಳಿದಾರ ಹೆಚ್ಚಾಗಿ ಈ ಬುದ್ಧಿಸ್ಟ್ ಮಾಂಗ್ಸು ಅಲ್ಲಿ ಹೋದ್ರೆ ಕಟ್ತಾರೆ. ಅಲ್ಲಿ ಶ್ರೀಲಂಕಾ ಮಾಂಗ್ಸ್ ಇದ್ದಾರೆ ಡೆಲ್ಲಿಯಲ್ಲಿ, ಮಂದಿರ ಮಾರ್ಗದಲ್ಲಿ. ಅಲ್ಲಿ ಹೋಗಿದ್ದೆ ನಾನು ಹುಟ್ಟುಹಬ್ಬದ ದಿವಸ. ಅವ್ರ ಪಾಪ ತಮ್ಮದು ಪ್ರೇಯರ್ ಮಾಡಿ ನನಗೆ ಬಿಳಿದಾರಗಳು ಭಾಳ ವಿಶೇಷವಾಗಿ ನಾ ಏನೂ ಕಟ್ಟಲ್ಲ, ಭಾಳ ಜನರಿಗೆ ಗೊತ್ತಿದೆ. ಅದಕ್ಕೆ ಒಬ್ರು ಕೇಳಿದ್ರು, क्यों ये सफ़ेद बन लिए? देखो भाई, तुम काली टोपी पहनने वाले, तुमको जल्दी मेरा सफ़ेद दिखता है. और ये सफ़ेद ऐसा सफ़ेद है, इसको कोई इसका कलर नहीं बदल सकते. और आपका काला टोपी जो है उसका भी नहीं बदल सकते, लेकिन उसको सफ़ेद करना है बोले तो उस काले टोपी को जला के ही सफ़ेद कर सकते. ಬೆಳ್ಳಗಾಗಲ್ಲದು. ನಾನಿನ ಕೆಂಪಗಾಗೋದು, ಹಸಿರಾಗ್ಬೋದು, ಅದು ಆಗ್ಬೋದು. ಅಂದರೆ ಈ ತತ್ವದ ಆಧಾರದ ಮೇಲೆ ಏನಾರ ಆಗ್ಬೋದು ನಂದು ಹೆಚ್ಚು ಕಡಿಮೆ. ಒಂದು ಸಾರಿ ನಿಮ್ಮ ತಲೆ ಮೇಲೆ ಕರಿ ಟೋಪಿ ಬಂತು, ಅದು ಬದಲಾವಣೆ ಆಗೋದಿಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದು, ಈ ಕೊಯ್ಲ ಇರ್ತದಲ್ಲ, ಏನಂತದಕ್ಕೆ ಇದ್ದಲಿಗೆ ಬಿಳಿ ಮಾಡಬೇಕಂದ್ರೆ ನೀವು ಎಷ್ಟೇ ಸೋಪ್ ಹಚ್ಚಿ, ಅಂಥ ಸೋಪು ಸಣ್ಣ ಎಂತೆಂಥವು ಇರ್ತಾವಲ್ಲ, ಈಗ ಅಂಥ ಸೋಪ್ ಹಚ್ಚಿ ತೊಳೆದ್ರೆ ಅದ್ರ ಕಪ್ಪುತನ ಹೋಗಲ್ಲ. ಏನು ಮಾಡಬೇಕು? ಕಪ್ಪುತನ ಹೋಗ್ಬೇಕಾದ್ರೆ ಅದಕ್ಕೆ ಸುಟ್ಟರೆ ಹೋಗ್ತದೆ ಅದ್ರ ಕಪ್ಪುತನ, ಬೆಳಗಾಗ. ಇದು ಬಾಬಾ ಸಾಹೇಬ್ ಹೇಳಿದ್ದು, ಇದು ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೇಳಿದ್ದು. ನೋಡಿ, ಅಸ್ಪೃಶ್ಯತೆ ಕಲಂಕು ಇದು ಒಂದು ಕಪ್ ಚುಕ್ಕಿ ಅಂತ ಅವ್ರು ಹೇಳಿದ ಮೇಲೆ, ಈ ಕಪ್ ಚುಕ್ಕಿ ತೆಗಿಬೇಕಾದ್ರೆ ನೀವು ಸುಡಬೇಕಾಗ್ತದೆ, ಬಿಳಿದು ಮಾಡಬೇಕಾದ್ರೆ. ಅದಕ್ಕೆ ನಾವು ಯಾವಾಗಲೂ ಕೂಡ ತತ್ವದ ಆಧಾರದ ಮೇಲೆ ನಡೀತಕ್ಕಂಥವರು ಒಕ್ಕಟ್ಟಾಗಿ ಮುಂದೆ ನಡಿಬೇಕು. ಮತ್ತು ಈ ಕರಿ ಟೋಪಿಗಳಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಯಾಕಂದರೆ ಅವ್ರು ಬುದ್ಧಿ ಕಲೀಲಿಲ್ಲ ಅಂದರೆ ಭಾಳ ಜನರಿಗೆ ಕೆಡಿಸ್ಬಿಡ್ತಾರೆ. ಇಷ್ಟು ಈ ಸಂದರ್ಭದಲ್ಲಿ ಹೇಳಿ, ಇಷ್ಟೊತ್ತಾದರೂ ನೀವು ಕೂತಿದ್ರಿ, ನಿಮ್ಮೆಲ್ಲರಿಗೆ ಪುನಃ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR,
CS, TR and Artho, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.